ಬಿಗ್ ಬಾಸ್ ಸೀಸನ್ 11ರ 104ನೇ ದಿನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಹಾಗೂ ಈ ನಟಿ ಹಾಗೂ ನಿರೂಪಕಿ ಅನುಪಮಾ ಗೌಡರವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಕೊಟ್ಟು ತಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನು ಹೊಸ ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಾ ಇದೆ ಈ ಬಿಗ್ ಬಾಸ್ ಸೀಸನ್ ಮುಗಿದ ನಂತರ. ಅದಕ್ಕೋಸ್ಕರ ಪ್ರೋಮೋ ಕೊಡಲಿಕ್ಕೆ ಬಂದಿದ್ದರು. ಇವರೇ ಯಾಕಪ್ಪ ಬಂದರು ಅಂದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ನಿರೂಪಣೆ ಮಾಡುವಂಥವರು ಈ ಅನುಪಮಾ ಗೌಡರವರೇ ಇದ್ದಾರೆ. ಹಾಗಾಗಿ ಅವರು ಬಂದಿದ್ದಾರೆ. ಬಂದು ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಅವ್ರ ಜೊತೆ ಕುಶಲೋಪಚಾರ ಮಾತಾಡಿದ್ದಾಳೆ. ಎಲ್ಲರ ಜೊತೆ ಬೆರೆತು ನಕ್ಕು ಎಲ್ರಿಗೂ ಗೌರವವನ್ನು ಕೊಟ್ಟು ತಾವು ಗೌರವವನ್ನು ಪಡೆದು ಹೋದ ನಂತರದಲ್ಲಿ ಏನು ಈ ವಾರದ ಕತೆ ಸ್ಟಾರ್ಟ್ ಆಗುತ್ತೆ ಕಿಚ್ಚ ಸುದೀಪ್ ಅವ್ರದ್ದು. ಇದರಲ್ಲಿ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತರವ್ರದ್ದು ಎಲ್ಲ ಏನು ಮೇಲ್ವಿಚಾರಣೆ ಇರುತ್ತೆ ಈ ವಾರದ ಯಾವುದೇ ಟಾಸ್ಕ್ಗಳಲ್ಲಿ, ಹಾಗೂ ಅವರ ಗೈಡ್ಲೈನ್ಸ್ ಪ್ರಕಾರ ಆಟ ಆಡಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಉಗ್ರಂ ಮಂಜಣ್ಣನವರು ಜೈಲು ಸೇರಿದ್ರಲ್ಲ ತಡರಾತ್ರಿಯಾಗಿ, ಈಗ ಬಿಡುಗಡೆಯಾಗಿ ಬಂದಿದ್ದಾರೆ. ಬಂದ ನಂತರ ಸ್ಟಾರ್ಟ್ ಆಗುತ್ತೆ ನೋಡಿ. ಬಿಗ್ ಬಾಸ್ ಮನೆಗೆ ಬಂದವರೇ ಕಿಚ್ಚ ಸುದೀಪ್ ಅವರು ಮೊದಲು ಮಾತಾಡ್ಸೋದೆ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತು ಲಮಾಣಿಯವ್ರನ್ನ. ಸುಮ್ಮನೆ ಕೂತಿದ್ದಂಥ ಹನುಮಂತು ಲಮಾಣಿಯವ್ರನ್ನ ಏನೋ ಹನುಮಂತು ಅನ್ನುವಂಥ ಮಾತಿನಿಂದ ಸ್ಟಾರ್ಟ್ ಮಾಡಿದ ಹನುಮಂತರವರು, ಏನಪ್ಪ ಏನು ಅಲ್ಟಿಮೇಟಾಗಿ ಕ್ಯಾಪ್ಟನ್ ಆಗಿಬಿಟ್ಟಿದ್ಯಾ, ಫಿನಾಲಿಗೆ ಎಂಟ್ರಿ ಕೊಟ್ಬಿಟ್ಟಿದ್ಯಾ, ಹೇಗೆ ಅನಿಸ್ತಾ ಇದೆ ಅನ್ನುವಂಥ ಮಾತನ್ನು ಕೇಳಿದಾಗ ಅವರು ಹನುಮಂತರವರು ಏನೋ ತನ್ನ ಅಭಿಪ್ರಾಯನ ತಿಳಿಸಿದ್ರು. ಭಾಳ ಖುಷಿಯಾಗಿದ್ರಿ ಸರ್, ನಾನು ಅಂದ್ಕೊಂಡಿದ್ದಿಲ್ಲ, ನಾನು ಇಲ್ಲಿವರೆಗೆ ಬರ್ತೀನಿ, ಆಟ ಚೆನ್ನಾಗಿ ಆಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಟಿಕೆಟ್ ಫಿನಾಲಿಯನ್ನು ಪಡೆದಾಗ ಏನು ನಾಯಕ ನಟ ಶರಣ್ ಹಾಗೂ ನಾಯಕಿ ನಟಿ ಅದಿತಿ ಪ್ರಭುದೇವ್ರ ಕಡೆಯಿಂದ ಏನು ಫಿನಾಲೆ ಟಿಕೆಟ್ ತೆಗೆದುಕೊಂಡಿದ್ದರು. ಅದರ ಕುರಿತು ಶುಭಾಶಯ ಕೋರಿದರು ಕಿಚ್ಚ ಸುದೀಪ್ ಅವರು ಹನುಮಂತರವರಿಗೆ. ಈ ನಡುವೆ ಹೆಚ್ಚು ಮಾತುಕತೆಗೆ ಬಂದಿದ್ದು ಉಗ್ರಂ ಮಂಜಣ್ಣ ಹಾಗೂ ಗೌತಮಿಯವರ ಏನು ಆಟದ ಬಗ್ಗೆ. ಏನು ಲಾಸ್ಟ್ ಟಾಸ್ಕಲ್ಲಿ ನೀರು ತುಂಬ ಟಾಸ್ಕಲ್ಲಿ ಏನು ಸೋತ್ರಲ್ಲ, ಅದರಲ್ಲಿ ಏನು ಎಡವಿದ್ರಲ್ಲ ಈ ಜೋಡಿ, ಅದರ ಕುರಿತು ಮಾತಾಡಿದರು. ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ, ಸರಿಯಾದ ಆಟವನ್ನು ಆಡಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿಯಾಗಿ ಈ ಗೌತಮಿ ಜಾಧವ್ ಜೊತೆ ಇರುವುದರಿಂದ ಎಲ್ಲ ಎಡವಿದ್ದಾನೆ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದರು. ಎಲ್ಲ ವೀಕ್ ಆಗಿದ್ದೇನೆ ಸರ್, ಈ ಆಟ ಆಡ್ತಾ ಇಲ್ಲ ಸರಿಯಾಗಿ, ಮೊದಲಿದ್ದ ಗತ್ತು ಗೌಲತ್ತು ಈಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲರೂ ಹೇಳಿದರು. ಅದೇ ರೀತಿಯಾಗಿ ಹಲವಾರು ವಿಚಾರಗಳನ್ನು ಮಂಜು ಅವರಿಗೂ ಕ್ಲಾಸ್ ತಗೊಂಡ್ರು. ಪದೇ ಪದೇ ಕಾನ್ಸಂಟ್ರೇಟ್ ಗೌತಮಿ ಮೇಲಿತ್ತೇ ಹೊರತು ಆಟದ ಮೇಲೆ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಎಲ್ಲರೂ. ಇವರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡ ನಂತರ ಬಂತು ನೋಡಿ ರೆಬಲ್ ರಜತ್ ಕಿಶನ್ ಅವರ ಉಸ್ತುವಾರಿ ಬಗ್ಗೆ. ಅದರ ಬಗ್ಗೆ ಸಖತ್ ಕ್ಲಾಸ್ ತಗೊಳ್ತಾರೆ ಕಿಚ್ಚ ಸುದೀಪ್ ಅವರು. ಏನು ಟಾಸ್ ನಡೆಯುವ ಸಂದರ್ಭದಲ್ಲಿ ಒಂದು ವಾರ ಏನು ಉಸ್ತುವಾರಿ ಮಾಡಿದ್ದಾರೆ ರಜತ್ ಅವರು. ಒಂದು ಕಡೆ ಎಲ್ಲೂ ಅಲ್ಲಾಡ್ದಂಗೆ ನಿಂತಲ್ಲೇ ನಿಂತು ಕುಂತಲ್ಲೇ ಕುಂತು ಉಸ್ತುವಾರಿ ಮಾಡ್ತಾರೆ, ಮೂವ್ ಮಾಡಲ್ಲ. ಆ ಕಡೆ ಈ ಕಡೆ ಓಡಾಡಿದಿರ್ತಾನೆ ಟಾಸ್ನಲ್ಲಿ ಇರುವಂಥ ಲೋಪಗಳು ಫಾಲ್ಗಳು ಎಲ್ಲ ಗೊತ್ತಾಗೋದು. ಬೇರೆಯವ್ರಿಗೆ ಗೊತ್ತಾಗಿದ್ದು ಏನು ಹೊರಗಡೆಯಿಂದ ನೋಡ್ತಾ ಹೇಳ್ತಿರೋರು ಕೇಳದೆ ತಾನು ಬರೀ ಸುಮ್ಮನಿರಿ ಗೊತ್ತಿದೆ ನೋಡಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಏನು ಟಾಸ್ಕ್ ಆಡ್ತಿರ್ತಾನೆ. ಆ ಟಾಸ್ಕ್ ಆಡೋರಿಗೆಲ್ಲ ಪಾರ್ಶಾಲಿಟಿ ಮಾಡ್ತಾ, ಪಕ್ಷಪಾತ ಮಾಡ್ತಾ, ತನಗೆ ಬೇಕಾದವರಿಗೆ ಫೇವರ್ ಮಾಡಿ ಬೇಡಾದವರಿಗೆ ಟಾರ್ಗೆಟ್ ಇಟ್ಟು ಅವ್ರನ್ನ ಸೋಲಿಸಿದಾನೆ ಅನ್ನುವಂಥ ಮಾತನ್ನು ಏನು ಗೌತಮಿ ಅವರು ಹೇಳ್ತಾರೆ. ಇದೇ ರೀತಿಯಾಗಿ ಹನುಮಂತರು ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಇನ್ನಷ್ಟು ಕ್ಲಾಸ್ ತಗೊಂಡ್ರು. ರಜತ್ ಅವರಿಗೆ ನೀರು ಇಳಿಸ್ಬಿಡ್ತಾರೆ, ಬೆವರಾಗಿಬಿಡುತ್ತೆ ರಜತ್ ಅವರಿಗೆ. ಚೈತ್ರ ಕುಂದಾಪುರ ಅವರು ಉಸ್ತುವಾರಿ ಆಗಿದ್ದಂಥ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಇವರು ರಜತ್ ಅವರು ಕೇಳ್ತಾ ಇದ್ರು ರೂಲ್ಸ್ ಬಗ್ಗೆ, ಆಟದ ವೈಖರಿ, ಟಾಸ್ಕ್ಗಳ ಬಗ್ಗೆ. ಈಗ ಯಾಕೆ ನೀನು ಅದನ್ನು ಮಾಡಲಿಲ್ಲ, ಅವಾಗ ಅಷ್ಟು ಕೇಳ್ತಾ ಇದ್ದೆ, ಅಷ್ಟೇ ಎಗರಾಡ್ತಿದ್ದೆ, ಈಗ ಯಾಕೆ ನೀನು ಚೈತ್ರಕ್ಕಿಂತನೂ ಡಿಮ್ ಆಗಿ ಆಡಿದೆಯಾ, ಆ ಎಮ್ಮನ್ಗಿಂತನೂ ಡಿಮ್ ಆಗಿ ನೀನು ಉಸ್ತುವಾರಿ ಮಾಡಿದೆಯಾ ಅನ್ನುವಂಥ ಮಾತನ್ನು ಕಿಚ್ಚ ಸಾಹೇಬರು ಅವರಿಗೆ ಕ್ಲಾಸ್ ತಗೊಳ್ತಾರೆ. ಲೀಡರ್ಶಿಪ್ ಕಾಣಲಿಲ್ಲ ನಿನ್ನಲ್ಲಿ, ಬರೀ ತಪ್ಪನ್ನೇ ಮಾಡ್ತಿದ್ಯಾ, ಕಣ್ಣೀರವನ್ನೇ ಲೀಡರ್ ಅಲ್ಲ, ಕಂಡದ್ದನ್ನು ಹಿಡಿಬೇಕು ಎಂದು ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ. ಮಾಡಿದ ತಪ್ಪನ್ನು ಒಪ್ಕೋಲಿಲ್ಲ ಅಂದರೆ ದಂಡ ತೆರಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಏನು ಭಾರವೆತ್ತುವ ಸ್ಪರ್ಧೆಯಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತು, ಭವ್ಯ ಇವರೇನು ಭಾಗವಹಿಸಿದ್ರಲ್ಲ 4 ಜನ, ಅಲ್ಲಿ ಪಾರ್ಶಾಲಿಟಿ ಮಾಡಿ ಒನ್ ಸೈಡ್ ಫೇವರ್ ಮಾಡಿ, ತ್ರಿವಿಕ್ರಮ್ ಸೈಡ್ ಫೇವರ್ ಮಾಡಿ, ಹನುಮಂತು ಅಪೋಸಿಟ್ ಮಾಡಿ ಹನುಮಂತನವ್ರನ್ನ ಸೋಲಿಸಿದ್ರು ಅನ್ನುವಂಥ ಮಾತನ್ನು
ಅಲ್ಲಿ ಟಾಪಿಕ್ ಹೊರಗೆ ಬರುತ್ತೆ. ಅದರಲ್ಲಿ ಕೂಡ ಸಖತ್ತಾಗಿ ಕ್ಲಾಸ್ ತೊಗೊಳ್ತಾನೆ. ಅಲ್ಲಿ ರೂಲ್ಸೇ ಗೊತ್ತಿಲ್ಲ, ಫಾಲ್ ಆಗಿದ್ದು ಗೊತ್ತಿಲ್ಲ, ನೆಲಕ್ಕೆ ತಟ್ಟಿದ್ದು ಗೊತ್ತಿಲ್ಲ, ಚೀಲ ಏನೂ ಗೊತ್ತಿಲ್ಲದಂಗೆ ನೀನು ಹೇಗೆ ಆಡಿಸ್ತೀಯ ಆಟ, ಹೇಗೆ ಆಡಿಸಿದೀಯ, ನೀನು ಒಂದು ಸೈಡ್ ಫ್ಯಾಸಿಲಿಟಿ ಮಾಡಿದೆಯಾ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಇಲ್ಲಾಂದರೆ ಯಾರೋ ಫೈನಲ್ ಬರೋರು, ಯಾರೋ ಗೆಲ್ಲರು, ಯಾರೋ ಸೋಲ್ತಾರೆ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ರಜತ್ ಮೇಲೆ ಗೂಬೆ ಕೂರಿಸ್ತಾರೆ. ಯಾವುದೇ ಕಾರಣಗಳಿಗೂ ಒಪ್ಪದ ರಜತ್ ಅವರಿಗೆ ಕಿಚ್ಚ ಸುದೀಪರು ಗದರಿಸ್ತಾರೆ. ಮಾಡಿದ ತಪ್ಪನ್ನು ಒಪ್ಕೊಂಡ್ರೆ ದೊಡ್ಡವರಾಗ್ತೀರ, ಒಪ್ಕೊಳ್ತಿದ್ರೆ ಚಿಕ್ಕವರಾಗಿ ಚೀಪಾಗಿ ಹೋಗ್ಬಿಡ್ತೀರ ಅನ್ನುವಂಥ ಮಾತನ್ನು ಅವರಿಗೆ ಹೇಳ್ತಾರೆ. ಆವಾಗ ಆಯ್ತು ಬಿಡಿ ಸರ್, ಏನೋ ಆಗಿರ್ಬೋದು ಸರ್ ಅನ್ನುವಂಥ ಮಾತನ್ನು ಏನೋ ಒಪ್ಕೊಂಡು ರಜತ್ ಅವರು ಇಂಗು ತಿಂದ ಮಂಗನಂತ ಆಗ್ಬಿಡ್ತಾರೆ. ತದನಂತರದಲ್ಲಿ ಬಂದ ಟಾಸ್ಕ್ ಅಂದರೆ ಟಾಸ್ಕ್ ಅಲ್ಲ, ಏನು ನಾಮಿನೇಟೆಡ್ ಆಗಿದ್ರಲ್ಲ 5 ಜನ, ಅದರಲ್ಲಿ ಯಾರು ಸೇಫ್ ಅನ್ನುವಂಥ ಒಂದು ಚರ್ಚೆ ಮಾತುಕತೆ ನಡೆಯುತ್ತೆ. ಅದರಲ್ಲಿ ಎಲ್ಲರೂ ಭವ್ಯ ಗೌಡನೇ ಹೋಗಬೇಕು ಮನೆಗೆ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ಕೇಳಿದ ಮಾತಿಗೆ ಎಲ್ಲ ಸ್ಪರ್ಧಿನೂ ಹೇಳ್ತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ವೋಟಿಂಗ್ನಲ್ಲಿ, ಆ ಜನ ನೀಡಿದ ತೀರ್ಪಿನಲ್ಲಿ ಭವ್ಯ ಗೌಡ ಅವರವರು ಗೆದ್ದಿದ್ದಾರೆ, ಅವರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡ್ತಾರೆ. ಇದೇ ರೀತಿಯಾಗಿ ಏನು ಮಾತಿಗೆ ಅಳ್ತಿದ್ದ ಏನು ಈ ಭವ್ಯ ಗೌಡರವರು ಇಲ್ಲಿ ಸೇಫ್ ಆಗಿದ್ದಕ್ಕೆ ಖುಷಿ ಪಡ್ತಾರೆ. ಹಾಗೆ ಎಲ್ಲ ಅಭಿಮಾನಿಗಳಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾರೆ ವೀಕ್ಷಕರೇ. ಉಳಿದಂತೆ ಇವತ್ತು ಕೂಡ ನಾಮಿನೇಟೆಡ್ ಆದವರ ಏನು ವೋಟಿಂಗ್ ಲಿಸ್ಟನ್ನು, ಯಾರ್ಯಾರಿಗೆ ಎಷ್ಟು ಮತ ಬಿದ್ದಿದೆ, ಏನು ಹಣೆ ಬರ ಅನ್ನುವಂಥ ಮಾತನ್ನು ಹೊರಗೆ ತೆಗಿತಾರೆ ಇವತ್ತು. ಅದೇ ರೀತಿಯಾಗಿ ಈಗ ಗೊತ್ತಾಗ್ತಿರೋ ಒಂದು ಪೋಲಿಂಗ್ ವೋಟ್ ಪ್ರಕಾರ ಚೈತ್ರ ಕುಂದಾಪುರ ಅವರು ಮನೆಗೆ ಹೋಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಅವರಿಗೆ ಅತಿ ಕಡಿಮೆ ವೋಟ್ ಆಫ್ ಪರ್ಸೆಂಟೇಜ್ ಬಿದ್ದಿರೋದ್ರಿಂದ, ಹಾಗೂ ಅವರು ಏನು ಬಿಗ್ ಬಾಸ್ ಮನೆಯಲ್ಲಿ ಇರುವ ಅವರ ಆಟದ ವೈಖರಿ, ಪದೇ ಪದೇ ಕಳಪೆ ತಗೊಳ್ತಿರೋದು, ಈ ಎಲ್ಲವನ್ನು ಅವರ ಆಟದ ಏನು ಕೆಪಾಸಿಟಿಯನ್ನು ನೋಡಿಕೊಂಡು ಜನ ವೋಟ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಅತಿ ಕಡಿಮೆ ವೋಟ್ಗಳನ್ನು ತಗೊಂಡವರು ಮನೆಗೆ ಹೋಗುವ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರೇ. ಇವತ್ತು ಎಲಿಮಿನೇಟ್ ಆಗೋ ಒಂದೇ ಒಂದು ಕ್ಯಾಂಡಿಡೇಟ್ ಅಂದರೆ ಚೈತ್ರ ಕುಂದಾಪುರ. ಯಾರು ಇವತ್ತು ಎಲಿಮಿನೇಟ್ ಆಗೋದಿಲ್ಲ, ಇವರೊಬ್ಬರು ಎಲಿಮಿನೇಟ್ ಆಗ್ತಾರೆ ಖಂಡಿತವಾಗಿ. ಹಾಗೂ ಉಳಿದವರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ ವೀಕ್ಷಕರೇ. ಹಾಗೂ ಈ ಬರುವ ವಾರದಲ್ಲಿ ಒಂದು 3 ಜನ ಹೋಗ್ತಾರೆ ಎಲಿಮಿನೇಟ್ ಆಗಿ. ಫೈನಲ್ ರೌಂಡಲ್ಲಿ, ಫೈನಲ್ ವೀಕಲ್ಲಿ 3 ಜನ ಫಿನಾಲೆ ಆಡ್ತಾರೆ. ಅದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆದರೆ ಈಗಾಗಲೇ ಜನ ಹೇಳ್ತಿರೋದು ಹನುಮಂತರವರೇ ಗೆಲ್ತಾರೆ, ರಜತ್ ಸೆಕೆಂಡ್ ರನ್ನರ್ ಅಪ್ ಅಥವಾ ತ್ರಿವಿಕ್ರಮ್ ರನ್ನರ್ ಅಪ್ ಆಗ್ತಾರೆ ಅನ್ನುವಂಥ ಮಾತು ಕೇಳಿದು ಬರ್ತಾ ಇದೆ. ಅದೇ ಏನೇ ಆಗಲಿ, ಈ ವಾರ ಅಂತೂ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿ ಆಗ್ತಾರೆ ವೀಕ್ಷಕರೇ. ಸಖತ್ತಾಗಿ ಬೇಯಿಸ್ಕೊಂಡ ಏನು ಫ್ರೆಂಡ್ಶಿಪ್ ಕಟ್ ಮಾಡುವ ಒಂದು ಪರೀಕ್ಷೆಯಲ್ಲಿ ಪರಸ್ಪರ ಅವರವರ ಫೋಟೋಗಳನ್ನು ಕಟ್ ಮಾಡಿದ್ದ ಗೌತಮಿ ಜಾಧವ್ ಹಾಗೂ ಉಗ್ರ ಮಂಜಣ್ಣನವರು ಏನು ಆ ರೀತಿಯಾಗಿ ಈ ವಾರದ ಪೂರ್ತಿ ನಡೀಲೇ ಇಲ್ಲ. ಮತ್ತೆ ಆ್ಯಸ್ ಇಟ್ ಈಸ್ ಇದ್ದರು. ಯಾಕಂದರೆ ಮಂಜಣ್ಣನವರು ಗೌತಮಿನ ಕಟ್ ಮಾಡಿದ್ರೆ ನಾನು ಸೇಫ್ ಆಗ್ತೀನಿ ಆಟದಲ್ಲಿ, ಅವರಿಂದ ನನಗೆ ಬಹಳ ಸೇಫ್ ಫೀಲ್ ಇದೆ, ನನಗೆ ಆಡೋಕ್ಕೆ ಆಗ್ತಿಲ್ಲ ಅನ್ನೋಂಥ ಮಾತು ಹೇಳಿ ಅವರು ಫೋಟೋ ಕಟ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಗೌತಮಿ ಜಾಧವ್ ಅವರು ಕೂಡ ಇವ್ರು ದೂರ ಇದ್ದರೆ ನಾನು ಗೆಲ್ಲೋಕ್ಕೆ ಸಾಧ್ಯ, ಇವ್ರನ್ನ ಕಟ್ ಮಾಡ್ತೀನಿ ಫ್ರೆಂಡ್ಶಿಪ್ಪನ್ನು ಅನ್ನುವಂಥ ಮಾತಿನಿಂದ ಅವ್ರ ಫೋಟೋವನ್ನು ಕಟ್ ಮಾಡಿರ್ತಾರೆ. ಆದರೆ ಆ ಥರ ಯಾವುದೇ ಬಿಹೇವಿಯರ್ ಮಾಡದೆ ಮತ್ತೆ ಆ್ಯಸ್ ಇಟ್ ಈಸ್ ಮೊದಲು ಯಾವ ಥರ ಇದ್ದರು ಅದೇ ರೀತಿ ಫ್ರೆಂಡ್ಶಿಪ್ಪನ್ನು ಅವರು ಮಾಡಿರ್ತಾರೆ. ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಾರೆ. ಯಾವುದೇ ಟಾಸ್ಕ್ ಆಡಬೇಕಾದ್ರೂ ವೈಯಕ್ತಿಕವಾಗಿ ಆಡಲ್ಲ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿ ಆಡ್ತಾರೆ. ಯಾವುದೇ ಒಂದು ಯಾರನ್ನಾದರೂ ಹೊರಗೆ ಕಳಿಸ್ಬೇಕು ಅನ್ನೋಂಥ ಮಾತು ಟಾಸ್ಕಿಂದ 3 ಜನ ಇದ್ದರು. ಯಾರು ಗೌತಮಿ ಜಾಧವ್ ಅವರು, ಮಂಜಣ್ಣನವರು ಹಾಗೂ ಧನು ಅವರಿದ್ದರು ಒಂದು ಟಾಸ್ಕಲ್ಲಿ. ಅದರಲ್ಲಿ ಆ 3 ಜನರಲ್ಲಿ ಒಬ್ಬರನ್ನ ಹೊರಗೆ ಇಡಬೇಕಾಯಿತು. ಅಂದರೆ ವಾಪಸ್ ಟಾಸ್ಕಲ್ಲಿ ಕಳಿಸಿ ತಾವು ಸೇಫ್ ಇದರಲ್ಲಿ ಇರಬೇಕಾಯಿತು. ಆದರೆ ಅಲ್ಲಿ ಮಂಜಣ್ಣ ಹಾಗೂ ಗೌತಮರು ಒಂದಾಗ್ತಾರೆ, ಧನರಾಜ್ ಅವ್ರನ್ನ ಬಲಿಪಶು ಮಾಡ್ತಾರೆ. ನೋಡಿ, ಇವ್ರ ಫ್ರೆಂಡ್ಶಿಪ್ ಮತ್ತೆ ಅಲ್ಲಿ ಕಂಟಿನ್ಯೂ ಆಯಿತು. ರೂಲ್ಸ್ ಪ್ರಕಾರ ಆಡಲಿಲ್ಲ, ಅವರು ಫ್ರೆಂಡ್ಶಿಪ್ ಪ್ರಕಾರ ಆಡಿದರು. ಅಲ್ಲಿ ಧನರಾಜ್ ಅವ್ರನ್ನ ಹೊರಗೆ ಹಾಕ್ತಾರೆ. ಅಲ್ಲಿಗೆ ಅವರ ಕ್ಯಾರೆಕ್ಟರಿಸಮನ್ನು ಎತ್ತಿಡಿದ ಕಿಚ್ಚ ಸುದೀಪ್ ಅವರು ಅವರಿಗೆ ಕ್ಲಾಸ್ ತೊಗೊಳ್ತಾರೆ. ಯಾಕೆ ನೀವಿಬ್ಬರೇ ಉಳಿಬೇಕಾಯ್ತಾ, ಧನುನೇ ಹೋಗ್ಬೇಕಾಯ್ತಾ ಅನ್ನುವಂಥ ಮಾತನ್ನು ಕೇಳ್ತಾರೆ. ತ್ರಿವಿಕ್ರಮ್ಗೆ ತಾವು ಟಾಸ್ಕಲ್ಲಿ ಸೋತಿದ್ದು, ಹಗ್ಗ ಜಾಲರಿ ಹತ್ತುವ ಟಾಸ್ಕಲ್ಲಿ ಸೋತಿದ್ದಕ್ಕೆ ಕೇವಲ 2 ಸೆಕೆಂಡ್ನಲ್ಲಿ ಸೋತಿದ್ದಕ್ಕೆ ಭಾಳ ನೋವಾಗಿದೆ ಸರ್, ಅದು 2 ಸೆಕೆಂಡ್ನಲ್ಲಿ ನಾನು ಗೆಲ್ಲಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಹನುಮಂತನ ಕಡೆ ಮಾತು ತಿರುಗಿಸಿ ಅವನ ಆಟದ ವೈಖರಿಯನ್ನು ಎತ್ತಿ ಹಿಡಿತಾರೆ. ಅವನ ಕ್ಯಾಪ್ಟನ್ಸಿ ಏನು ತಗೊಂಡಿದ್ದಾರೆ, ಅದಕ್ಕೆ ಅವರು ಅರ್ಹರಾಗಿದ್ದಾರೆ. ಅವರ ಮೃದುತ್ವ, ಅವರ ಚಾಣಾಕ್ಷತನ, ಅವರ ಸ್ಮಾರ್ಟ್ನೆಸ್ ಅವರು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾ
ಅವರನ್ನು ಸಖತ್ತಾಗಿ ಹೊಗಳಿ ಅವ್ರನ್ನ ಅಟ್ಟಕ್ಕೇರಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಉಗ್ರ ಮಂಜಣ್ಣ, ಗೌತಮಿ ಹಾಗೂ ಇವರೇನು ಭವ್ಯ ಹಾಗೂ ತ್ರಿವಿಕ್ರಮ್ ಇವರಿಗೆಲ್ಲ ಕ್ಲಾಸ್ ತಗೊಳ್ಳೋ ಸಂದರ್ಭದಲ್ಲಿ ನಂತರದಲ್ಲಿ ಈ ಕಡೆ ಹೊಳ್ಳಿದ ಕಿಚ್ಚ ಸುದೀಪ್ರವರು ಹನುಮಂತನನ್ನು ನೋಡ್ರಿ ಯಾವ ರೀತಿ ಕೂತಿದ್ದಾನೆ, ನನಗೇನು ಸಂಬಂಧನೇ ಇಲ್ಲ ಅನ್ನೋ ತೀರಿ ಸಿಂಪಲಾಗಿ ಯಾಕೆ ಕೂತಿದ್ದಾನೆ ನೋಡ್ರಿ ಸ್ಮಾರ್ಟ್ ಹನುಮಂತು ಅನ್ನುವಂಥ ಮಾತನ್ನು ಅವ್ರ ಕಡೆ ತಿರುಗಿಸಿ ಏನು ಒಂದು ಟಾಸ್ಕಲ್ಲಿ ಭಾರ ಎತ್ತುವ ಟಾಸ್ಕಲ್ಲಿ ಏನೋ ಒಂದು ಘಟನೆ ನಡೀತು ಅದ್ರ ಬಗ್ಗೆ ಕೇಳ್ತಾನೆ. ಇಲ್ಲ ನಾನು ಕಪ್ ಗೆಲ್ಲೋಗಿ ಬಂದಿಲ್ಲಕ್ಕ, ಟಾಸ್ ಗೆಲ್ಲೋಗಿ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಏನೋ ಗೌತಮಿ ಜಾಧವ್ ಅವರಿಗೆ ಹೇಳಿರ್ತಾನೆ. ಗೌತಮಿ ಏನು ಕಣೋ ಸುಮ್ಮನೆ ನಿಂತಿದೆಯಾ, ಸುಮ್ಮನೆ ನಿಲ್ಲು, ಮಾತಾಡಬೇಡ, ನೋಡಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದಾರೆ, ಚೆನ್ನಾಗಿ ಆಡು ಅನ್ನೋ ಅಂತ ಮಾತು ಹೇಳಿದಾಗ ಹನುಮಂತರವರು ನಗ್ತಾ ನಗ್ತಾ ಹಾಡು ಹೇಳ್ತಾ ಆಟ ಆಡ್ತಾಯಿದ್ರು. ಆ ಸಂದರ್ಭದಲ್ಲಿ ಗೌತಮಿ ಅವರು ಅದನ್ನು ಹೇಳಿದರು, ಸುಮ್ಮನೆ ಇರಪ್ಪ, ಕಾನ್ಸಂಟ್ರೇಟ್ ಮಾಡಲ್ಲಪ್ಪ ಆಟದ ಮೇಲೆ, ನೀನು ಕಾನ್ಸಂಟ್ರೇಟ್ ಮಾಡು, ಪಕ್ಕದಲ್ಲಿ ನೋಡಿ ಯಾವ ರೀತಿ ಆಡ್ತಿದ್ದಾರೆ ಅನ್ನೋಂಥ ಮಾತು ಹೇಳಿದಾಗ ಇಲ್ಲಕ್ಕ ನಾನು ಕಪ್ ಗೆಲ್ಲೋಗಿ ಬಂದಿಲ್ಲ, ಟಾಸ್ ಗೆಲ್ಲೋಗಿ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದು ಕಿಚ್ಚ ಸುದೀಪ್ರಾವ್ ಅವರಿಂದ ಭಾಳ ಪ್ರಶಂಸೆಗೆ ಪಾತ್ರವಾಗುತ್ತೆ. ಇದ್ರ ಬಗ್ಗೆ ಭಾಳ ಹನುಮಂತರವರಿಗೆ ಭಾಳ ಪ್ರಶಂಸೆ ಕೊಡ್ತಾರೆ. ಹನುಮಂತನವನ್ನು ಈ ಮಾತಿನಿಂದ ಸಖತ್ತಾಗಿ ಹೊಗಳ್ತಾರೆ. ಏನು ಕಳೆದ ಕೆಲವು ದಿನಗಳ ಹಿಂದೆ ಏನು ಹೇಳಿದ್ರಲ್ಲ ಗಾಂಚಾಲಿ ಪದಕ್ಕೆ ಏನು ವಿರುದ್ಧವಾಗಿ ಅವರಿಗೆ ಪ್ರಶಂಸೆಗಳ ಸುರಿಮಳೆನೇ ಹೋಗುತ್ತೆ. ಈ ವಿಷಯದಲ್ಲಿ ಹನುಮಂತು ಮಾಡಿದ್ದು ಸರಿ ಇತ್ತು, ಅವನು ಮಾಡಿದ್ದು ಚಾಣಾಕ್ಷತೆ ಕರೆಕ್ಟ್ ಇತ್ತು ಅನ್ನುವಂಥ ಮಾತು ಹೇಳ್ತಾರೆ. ತದನಂತರದಲ್ಲಿ ತಿರುಗಿದ್ದೆ ಭವ್ಯ ಗೌಡ ಕಡೆ. ಯಾವ ರೀತಿ ಅಂದರೆ ಒಂದು ಟಾಸ್ಕಲ್ಲಿ ಹನುಮಂತಗೆ ಭವ್ಯ ಗೌಡ ಹೊಡೆದಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕಿಚ್ಚ ಸುದೀಪ್ ಅವರು. ನಂತರ ತಪ್ಪೆನಿಸಿತು ಸರ್ ಎಂದು ಅತ್ತ ಭವ್ಯ ಗೌಡರಿಗೆ ಮಾತಿಗೆ ಹೇಳೋದ್ರಿಂದ ಉಪಯೋಗ ಇಲ್ಲ, ಯಾವ ರೀತಿ ಆಡಬೇಕು ಏನು ಮಾಡಬೇಕು ಅನ್ನೋಂಥದ್ದನ್ನು ನೀನು ಅರ್ಥಕೊಂಡು ಆಡಬೇಕಾಗಿತ್ತು. ನೀನು ಒಬ್ಬ ಗಂಡು ವ್ಯಕ್ತಿಯ ಮೇಲೆ ನೀನು ಆ ಥರ ಕೈ ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ ಅನ್ನುವಂಥ ಕ್ಲಾಸನ್ನು ಸಖತ್ತಾಗಿ ತಗೊಂಡಿದ್ರು. ಹನುಮಂತು ಇದಾನಂತೇಳಿ ನಡೀತು, ಬೇರೆಯವರಿದ್ದರೆ ಸುಮ್ಮನೆ ಬಿಡ್ತಿದ್ರ ನಿನ್ನನ್ನು, ಅವರು ಹೊಡಿತಾಯಿದ್ರು ಚೆನ್ನಾಗಿ. ಯಾಕಂದರೆ ಹನುಮಂತು ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿಯಲ್ಲ, ಅವನು ಮುಗ್ಧ, ಅವನು ಸ್ಮೂತ್ನೆಸ್ಸು, ಯಾರೇನು ಹೊಡೆದ್ರು ಯಾರೇನು ಮಾಡಿದ್ರು ಅವರು ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿಯಲ್ಲ, ಪ್ರತಿಕ್ರಿಯೆಯನ್ನು ನೀಡಲ್ಲ, ಅವನು ಆಟದಲ್ಲಿ ಮಾಡಿ ತೋರ್ತಾನೆ, ಟಾಸ್ಕ್ನಲ್ಲಿ ಮಾಡಿ ತೋರ್ತಾನೆ, ಅವನು ಸ್ಮಾರ್ಟ್ನೆಸ್ ಆಟ ಆಡ್ತಾನೆ, ಸ್ಮಾರ್ಟ್ನೆಸ್ ಹನುಮಂತು ಅನ್ನುವಂಥ ಶಬಾಷ್ಗಿರಿಯನ್ನು ಹನುಮಂತರವರಿಗೆ ಕಿಚ್ಚ ಸುದೀಪ್ರವರು ಕೊಡ್ತಾರೆ. ವೀಕೆಂಡ್ ಇರಲಿ ಡೈಲಿ ಇರಲಿ ಏನೇ ಬರಲಿ ಏನೇ ಹೋಗಲಿ ಅಂಗಿ ಲುಂಗಿ ತೊಟ್ಕೊಂಡು ಹೇಗೆ ಸಖತ್ತಾಗಿ ಕ್ಲೀನಾಗಿ ಯಾವ ಥರ ಬಂದಿದ್ದಾನೆ ನೋಡಿ ಹನುಮಂತು, ಯಾವ ಥರ ಕೂತಿದ್ದಾನೆ ನೋಡಿ ಆಟದಲ್ಲಿ ಅನ್ನುವಂಥ ಮೆಚ್ಚುಗೆಯನ್ನು ಹೇಳ್ತಾರೆ. ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ ಹನುಮಂತು, ಯಾವುದ್ರ ಬಗ್ಗೆನೂ ವಿಚಾರ ಮಾಡಲ್ಲ, ಆವಾಗಿನ ಟಾಸ್ಕನ್ನು ಅವಾಗ ಆಡ್ತಾನೆ. ಸ್ಟ್ರಾಟಜಿ ಮಾಡೋದು ಯಾರೂ ಗೆದ್ದಿಲ್ಲ, ಪ್ರತಿ ಟಾಸ್ಕ್ಗಳನ್ನು ಸಿಂಪಲ್ಲಾಗಿ ತಗೊಂಡು ಟೆನ್ಷನ್ ಇಲ್ದಂಗೆ ಆಡೋರೆ ಪ್ರತಿ ಟಾಸ್ಕ್ಗಳನ್ನು ಪ್ರತಿ ಸೀಸನ್ನಲ್ಲೂ ವಿನ್ನರ್ ಆಗಿದ್ದಾರೆ. ಹಿಂದಿನ 10 ಸೀಸನ್ಗಳನ್ನು ಕೂಲಾಗಿ ಹ್ಯಾಂಡಲ್ ಮಾಡಿ ಸ್ಟ್ರಾಟಜಿ ಇಲ್ದಂಗೆ ಟಾಸ್ಕ್ ಬಗ್ಗೆ ಸಿಂಪಲ್ಲಾಗಿ ಟೆನ್ಷನ್ ಇಲ್ದಂಗೆ ಆಡಿದವರೇ ಕಪ್ಪನ್ನು ಹೊಡೆದಿದ್ದಾರೆ. ಆ ರೀತಿಯಲ್ಲಿ ಹನುಮಂತು ಆಡ್ತಾ ಇದ್ದಾನೆ ಅನ್ನುವಂಥ ಪ್ರಶಂಸೆಯನ್ನು ಹನುಮಂತವ್ರಿಗೆ ಕೊಡ್ತಾನೆ. ಹನುಮಂತರವರಿಗೆ ಸಖತ್ತಾಗಿ ಪ್ರಶಂಸೆಯನ್ನು ಕೊಡ್ತಾರೆ ಕಿಚ್ಚ ಸುದೀಪ್ರವರು. ಹನುಮಂತದ ಮೇಲೆ ಯಾವ ಅಪವಾದ ಬಂದ್ರೂ, ಯಾವ ಕಳಪೆ ಬಂದ್ರೂ, ಯಾವ ಕೆಟ್ಟ ಟೀಕೆ ಬಂದ್ರೂ, ಯಾವುದೇ ಕಠಿಣ ಟಾಸ್ಕ್ ಬಂದ್ರೂ ಬೇರೆ ಬಗ್ಗೆ ಯಾವುದರ ಬಗ್ಗೆನೂ ವಿಚಾರ ಮಾಡಲ್ಲ, ಕೇವಲ ತನ್ನ ಬಗ್ಗೆ ವಿಚಾರ ಮಾಡ್ತಾನೆ. ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವನು ಬಿಲ್ಡರ್ ಇದ್ದಾನೆ, ಇವನು ಜಿಮ್ ಇದ್ದಾನೆ, ಇವರು ಸ್ಟ್ರಾಟಜಿಕ್ ಹಿಂಗಿದ್ದಾನೆ, ಈ ಥರ ಯಾವುದೇ ರೀತಿಯಿಂದ ವಿಚಾರ ಮಾಡಲ್ಲ. ತನ್ನ ಬಗ್ಗೆ ತಾನು ವಿಚಾರ ಮಾಡ್ತಾನೆ, ತಾನು ಗೆಲ್ಲಬೇಕು, ತಾನು ಯಾವ ರೀತಿ ಆಡಬೇಕು, ಏನು ಮಾಡಬೇಕು ಅನ್ನೋದ್ರ ಕುರಿತು ವಿಚಾರ ಮಾಡ್ತಾನೆ ಹೊರತು ಬೇರೆ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ. ನೋ ಟೆನ್ಷನ್, ನೋ BP ಮನುಷ್ಯ. ಹಾಗಾಗಿ ಇಲ್ಲಿವರೆಗೆ ಮೊದಲನೇ ಸ್ಪರ್ಧಿಯಾಗಿ ಫಿನಾಲೆಗೆ ಟಿಕೆಟ್ ಪಡೆದು ಎಂಟ್ರಿ ಕೊಟ್ಟದ್ದಕ್ಕೆ ಅದು ಅವನ ವ್ಯಕ್ತಿತ್ವಕ್ಕೆ ಕೊಟ್ಟಂಥ ಒಂದು ತೀರ್ಪು ಅಂತಲೇ ಸುದೀಪ್ರವರು ಹೇಳ್ತಾರೆ. ನೋಡಿ ವೀಕ್ಷಕರೇ, ಒಂದು ವಾರ ಗಾಂಚಾಲಿ ಮಾಡಬೇಡ ಅಂತ ತುಳಿಯೋಕ್ಕೆ ಪ್ರಯತ್ನ ಪಟ್ಟಿದ್ರು ಕಿಚ್ಚ ಸುದೀಪ್ ಅವರು. ಈ ವಾರದಿಂದ ಅವರಿಗೆ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ಟಿದ್ದಾರೆ. ಏನು ಮುಂದೆ ಫೈನಲಲ್ಲಿ ಕೆಡುತ್ತಾರೋ ಏನೋ ಗೊತ್ತಿಲ್ಲ, ಕೆಡುವ ಪ್ಲ್ಯಾನು ಏನೋ ಗೊತ್ತಿಲ್ಲ, ತನಗೆ ಬೇಕಾದವ್ರಿಗೆ ಗೆಲ್ಲಿಸೋ ಪ್ರಯತ್ನವೂ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹನುಮಂತರವರು ತುಂಬ ಪ್ರಶಂಸೆಯ ಮಳೆ ಸುರಿದಿದೆ. ಈ ಹನುಮಂತನಿಗೆ ಈ ಪ್ರಶಂಸೆಯ ಸುರಿಮಳೆ ರಕ್ಷಾ ಕವಚ ಆಗಿ ಹನುಮಂತು ಫೈನಲ್ ಗೆಲ್ತಾನ, ಫಿನಾಲೆ ಟಿಕೆಟನ್ನು ಹೊಡಿತಾನ ಅನ್ನುವಂಥದ್ದನ್ನು ಕಾದು ನೋಡೋಣ ವೀಕ್ಷಕರೇ.
ಈ ವಾರದ ಕಿಚ್ಚನ ವಾರದ ಕಥೆಯಲ್ಲಿ ಹೊರಗೆ ಬಂದಿದ್ದು ರಜತ್ ಹಾಗೂ ಮಂಜಣ್ಣನವರ ಕಳಪೆ ವ್ಯಕ್ತಿತ್ವ, ಹಾಗೂ ಹೊರಗೆ ಬಂದಿದ್ದು ಹನುಮಂತನವರ ಉತ್ತಮ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಈ ವ್ಯಕ್ತಿತ್ವದಲ್ಲಿ ಹನುಮಂತು ಗೆದ್ದಿದ್ದಾರೆ, ಟಾಸ್ಕ್ನಲ್ಲೂ ಗೆಲ್ತಾ ಇದ್ದಾರೆ. ಮಾತು, ಎಂಟರ್ಟೈನ್ಮೆಂಟು ಎಲ್ಲ ರೀತಿಯಿಂದನೂ ಮುಂದೆ ಇರುವಂಥ ಹನುಮಂತು ಎಲ್ಲ ಸ್ಪರ್ಧೆಗಳನ್ನು ಹಿಂದಾಕಿ ಟಿಕೆಟ್ ಫೈನಲ್ ತಗೊಂಡು ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಅನುಮಾನನೇ ಇಲ್ಲ ವೀಕ್ಷಕರೇ. ಇದು ಈ ಹನುಮಂತನ ತಾಕತ್ತು ಅನ್ನುವಂಥ ಮಾತನ್ನು, ಉತ್ತರ ಕರ್ನಾಟಕದ ಪೌರು ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ ವೀಕ್ಷಕರೇ. ನೋಡಿ, ಈ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.